ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಬ್ಲಾಗ್ ನೋಡಿದ್ರೆ ಸ್ನೇಹಿತರೆ, ನೀವು ನಾವು ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಶಾಪಿಂಗ್ ಅಂತ ಹೋಗ್ಬಿಟ್ಟು ವಿಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ನಿಮಗೆಲ್ಲ ಆ ಬ್ಲಾಗಲ್ಲಿ ಹೇಳಿದ್ದೆ. ಒಂದೊಂದ್ಸಲ ಆ ಥರ ಆಗುತ್ತೆ ಸ್ನೇಹಿತರೆ, ನಾವು ಅನ್ಕೊಂಡಿದ್ದು ಮಾಡೋಕ್ಕಾಗಲ್ಲ, ಬೇರೆ ಆಗ್ಬಿಡುತ್ತೆ ನಾವು ಅನ್ಕೊಂಡಿದ್ದಕ್ಕಿಂತ. ಸೊ ಒಟ್ಟಿನಲ್ಲಿ ನಿಮಗೆಲ್ಲ ತೋರಿಸಿದ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಒಂದು ಸ್ವಲ್ಪ ವ್ಯೂಸ್ನು ಕೂಡ ಕಮ್ಮಿ ಆಗ್ತಾ ಇದೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ನಮ್ಮ ಬ್ಲಾಗ್ಸ್ ಅನ್ನ ಸ್ವಲ್ಪ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗೆ ಮೊದಲನೇ ಸಲ ಯಾರು ನನ್ನ ಬ್ಲಾಗ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಒಂದು ಸ್ವಲ್ಪ ನಮಗೆ ಒಂದು ಜೀವನ ಅಂದ್ರೆ ಸ್ನೇಹಿತರೆ ಹೇಗಿರುತ್ತೆ ಅಂತಂದ್ರೆ, ಒಂದು ಜೀವನದಲ್ಲಿ ಒಂದು ಸುಖ ದುಃಖ ಅಂತ ಎರಡೂ ಇರುತ್ತೆ. ಸೊ ನಮಗೆ ಸುಖ ಅಂತ ಏನು ಇಲ್ಲ, ಬಟ್ ಒಂದು ವಿಷಯ ಇದೆ, ಅದನ್ನ ಶೇರ್ ಮಾಡ್ಕೊಂತೀನಿ ನಿಮ್ಮೆಲ್ಲರ ಜೊತೆ. ಒಂದು ದುಃಖದ ದಿನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಮ್ಮೆಲ್ಲರ ಜೀವನದಲ್ಲಿ ಅಂದ್ರೆ ನಮ್ದು, ನಮ್ಮ ಅಮ್ಮಂದು, ನಮ್ಮ ಅಕ್ಕಂದು ಜೀವನದಲ್ಲೆಲ್ಲ ನಮ್ಮೊಂದು ದೊಡ್ಡ ಘಟನೆ ನಡೆದಿದ್ದ ದಿನ ಇವತ್ತಿಗೆ ಒಂದು 27 ವರ್ಷ ಆಗಿದೆ ಸ್ನೇಹಿತರೆ. ಏನು ಅಂತಂದ್ರೆ, ಇವತ್ತು ನಮ್ಮ ತಂದೆ ತೀರ್ಕೊಂಡಿದ್ದ ದಿನ ಸ್ನೇಹಿತರೆ. ಇವತ್ತಿಗೆ ಟೋಟಲ್ 27 ಇಯರ್ಸ್ ಆಯ್ತು ನಮ್ಮ ತಂದೆ ತೀರ್ಕೊಂಡ್ಬಿಟ್ಟು. ಸೊ ಇವತ್ತು ನಮ್ಮ ತಂದೆದು ತಿಥಿ ಪೂಜೆನ ನಾವು ಮಾಡ್ತಾ ಇದೀವಿ. ಎಲ್ಲ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದೀವಿ ಪೂಜೆ ಮಾಡಕ್ಕೆ. ಬಟ್ ಏನಂತಂದ್ರೆ, ನಾವು ಬೆಳಗ್ಗೆ ಮಾಡ್ತಾ ಇಲ್ಲ ಪೂಜೆ. ನಾವು ಪೂಜೆ ಬಂದ್ಬಿಟ್ಟು ಸಾಯಂಕಾಲ ಮಾಡ್ತೀವಿ. 7:45 ಪೂಜೆ ಮಾಡ್ತೀವಿ. ಯಾಕಂದ್ರೆ ನಮ್ಮ ತಂದೆ ತೀರ್ಕೊಂಡಿದ್ದ ಟೈಮ್ 7:45 ಇದೆ. ಸೊ ಅದು ಒಂದು ಪೂಜೆ ಇದೆ ಇವತ್ತು. ನಾನು ಬೆಳಗ್ಗೆ ಎದ್ಬಿಟ್ಟು, ಇವಾಗ ಟೈಮ್ ನೋಡ್ಬೋದು ನೀವು, 10 ಕಾಲ ಆಗಿದೆ. ನಾನು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾನು ಇವತ್ತು ಎದ್ದಿದ್ದೆ ತುಂಬಾ ಬೇಗ. ಬೆಳಗ್ಗೆ ಎದ್ದಿದ ತಕ್ಷಣ ಹೋಗಿ ಏನೇನು ತರಬೇಕಾಗಿತ್ತು ಸಾಮಾನು ಅದನ್ನೆಲ್ಲ ತಂದ್ಬಿಟ್ಟಿದ್ದೀನಿ ಪೂಜೆ ಸಲುವಾಗಿ ಅಂತ ಅನ್ಕೊಂಡು. ಆಮೇಲೆ ಸ್ವಲ್ಪ ಜನ ಪೂಜೆ ಹೇಗೆ ಮಾಡೋದಂದ್ರೆ ಸ್ನೇಹಿತರೆ, ಬೇರೆ ಬೇರೆ ತರ ಪೂಜೆ ಮಾಡೋದಿರುತ್ತೆ ಸ್ವಲ್ಪ ಜನರು ಇದರಲ್ಲಿ. ಬಟ್ ನಾವು ಮಾಡೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾವು ನಾರ್ಮಲ್ ಪೂಜೆನೂ ಕೂಡ ಮಾಡ್ತೀವಿ. ಹಾಗೆ ನಮ್ಮ ತಂದೆಗೆ ಏನೇನು ಇಷ್ಟ ಆಯ್ತು ಅದನ್ನೆಲ್ಲ ನಾವು ಇಡ್ತೀವಿ. ಅಂದ್ರೆ ಅವ್ರಿಗೆ ಇಷ್ಟ ಆಯ್ತು ನಾನ್ ವೆಜ್ ಅದನ್ನೆಲ್ಲ ಮಾಡ್ಬಿಟ್ಟು ಇಡ್ತೀವಿ. ಏನ್ ಮಮ್ಮಿ 28 ಇಯರ್ಸ್ ಆಯ್ತು. ಆಕ್ಚುಲಿ 27 ಅಲ್ಲ, ಸಾರಿ, ನಾನು 27 ಅಂದ್ಬಿಟ್ಟೆ. 28 ವರ್ಷ ಆಯ್ತು ಸ್ನೇಹಿತರೆ ಇವತ್ತಿಗೆ. ನನಗೆ ಇವಾಗ ಅಕ್ಟೋಬರ್ 7 ಅಂತಂದ್ರೆ 39 ಆಗುತ್ತೆ. ನನ್ನ ವಯಸ್ಸು 39 ಇಯರ್ಸ್ ಆಗುತ್ತೆ ನನಗೆ. ಸೊ 27 ಇಯರ್ಸ್ ಅಂತಂದ್ರೆ ನಾನು 12 ವರ್ಷದವನು ಇದ್ದಾಗ ನಮ್ಮ ತಂದೆ ತೀರ್ಕೊಂಡಿದ್ದು. ಸೊ ಇವತ್ತಿಗೆ ಟೋಟಲ್ ಎಷ್ಟು 28 ವರ್ಷ ಕಂಪ್ಲೀಟ್ ಆಯ್ತು ಒಟ್ಟಿನಲ್ಲಿ ಇವತ್ತಿಗೆ. ಸೊ ಅದನ್ನೇ ಪೂಜೆ ಇವತ್ತು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಹೆಂಗ್ ಅನಿಸ್ತದೆ ಅಂತಂದ್ರೆ, 28 ವರ್ಷಗಳು ನಮ್ಗೆ ಹೋಗಿದ್ದೇ ಗೊತ್ತಾಗಿಲ್ಲ. ಟೈಮ್ ಸಿಕ್ಕಾಪಟ್ಟೆ ಬೇಗ ಹೋಗ್ಬಿಡ್ತದೆ. ನಾನು ಇಷ್ಟು ಬೇಗ ದೊಡ್ಡವನಾಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಾನು ಲಾಸ್ಟ್ ನಮ್ಗೆ ನೆನಪಿದ್ದಾಗ ಚಿಕ್ಕನು. ಇದೆಲ್ಲ ಆಕ್ಚುಲಿ ಬ್ಲಾಗಲ್ಲಿ ನಂಗೆ ಹೇಳಕ್ ಇಷ್ಟ ಇಲ್ಲ ಸ್ನೇಹಿತರೆ. ಬಟ್ ಏನು ಅಂತಂದ್ರೆ, ಯಾವತ್ತೂ ನಾನು ಇದ್ರ ಬಗ್ಗೆ ಮಾತಾಡಿರ್ಲಿಲ್ಲ, ಯಾವತ್ತು ಯಾರ ಜೊತೆ ಶೇರ್ ಮಾಡ್ಕೊಂಡಿರ್ಲಿಲ್ಲ. ಸೊ ಇವತ್ತೊಂದು ಸ್ವಲ್ಪ ಶೇರ್ ಮಾಡೋಣ, ಹೇಳೋಣ ನಮ್ಮ ಜೀವನದಲ್ಲಿ ಏನಕ್ಕೆ ಹೇಳ್ತಾ ಇದೀವಿ ನೀವೆಲ್ಲ ಮಾತಾಡೋದು ಸ್ನೇಹಿತರೆ. ನಾನು ಬ್ಲಾಗ್ಸ್ ಅಲ್ಲಿ ನಿಮಗೆ ಯಾವತ್ತೂ ಬರೀ ನಾವು ಖುಷಿ ಆಗಿರೋದು, ನಗ್ತಾ ಇರೋದು, ಹ್ಯಾಪಿ ಆಗಿರೋದು ಬರೀ ಅದನ್ನೇ ತೋರಿಸ್ತಿರ್ತೀನಿ. ಬಟ್ ಏನಂತಂದ್ರೆ, ಎಲ್ಲಾರ ಜೀವನದಲ್ಲೂ ಕೂಡ ಸುಖ ದುಃಖ ಅನ್ನೋದು ಇದ್ದೇ ಇರುತ್ತೆ, ಸಿಹಿ ಕೈ ಅನ್ನೋದು ಇದ್ದೇ ಇರುತ್ತೆ. ಬಟ್ ಏನಕ್ಕೆ ನಾನು ಬ್ಲಾಗ್ಸ್ ಅಲ್ಲಿ ಜಾಸ್ತಿ ನಾವು ಅದನ್ನೆಲ್ಲ ತೋರ್ಸಕ್ ಹೋಗಲ್ಲ, ದುಃಖದ ಮಾತುಗಳು, ಕೈ ಮಾತುಗಳು ಏನಕ್ಕೆ ತೋರ್ಸಕ್ ಹೋಗಲ್ಲ ಅಂತಂದ್ರೆ, ಒಂದು ಮೋಟಿವೇಶನ್ ಎಲ್ರಿಗೂ ಕೂಡ. ನಾವು ಏನ್ ಮಾಡ್ತಿರ್ತೀವಲ್ಲ ವಿಡಿಯೋ ಅದನ್ನೆಲ್ಲ, ಸೊ ನೋಡೋರಿಗೆಲ್ಲ ಒಂಥರ ಚೆನ್ನಾಗಿ ಅನ್ಸ್ಲಿ. ನಾವು ಮಾಡೋದು ಎಲ್ಲ ಹೇಗೆ ಅನ್ಸ್ಬೇಕು ಅಂತಂದ್ರೆ, ನೋಡೋರಿಗೆ ಎಷ್ಟು ಚೆನ್ನಾಗಿರ್ತಾರಲ್ಲ ಹಾಗೆ ಅನ್ಸ್ಬೇಕು. ನಾವು ಬರೇ ಸಿಂಪತಿಗೆ ಏನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ನಾನು ವ್ಯೂಸ್ ಬರೋ ಸಲುವಾಗಿ ಅದು ಇದನ್ನೆಲ್ಲ ತೋರ್ಸಾ ಕೂತ್ಕೊಂಡ್ರೆ ಅದು ಸರಿಯಲ್ಲ. ಸೊ ಏನು ಒಳ್ಳೇದನ್ನ ತೋರಿಸ್ಬೇಕು ಅದನ್ನೇ ತೋರಿಸ್ತಾ ಸ್ನೇಹಿತರೆ ನಮ್ಮ ಬ್ಲಾಗ್ ಅಲ್ಲಿ. ಇವತ್ತಿನ ಬ್ಲಾಗಲ್ಲೂ ಕೂಡ ಹಾಗೆ ತೋರಿಸ್ತೀನಿ. ಇದನ್ನ ಬರೀ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಡೀಟೇಲ್ ಆಗಿ ಪೂಜೆ ಅದನ್ನೆಲ್ಲ ನಿಮ್ಗೆ ತೋರ್ಸಕ್ ಹೋಗಲ್ಲ. ಯಾಕಂದ್ರೆ ನಾವು ಪೂಜೆ ಮಾಡೋದು ಹೆಂಗಿದ್ರು ಸಂಜೆ ಇದೆ, ಅಷ್ಟು ಲೇಟ್ ಆಗಿ ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡಲ್ಲ. ಸೊ ನೋಡ ಇವತ್ತಿನ ಬ್ಲಾಗ್ ಅಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಸ್ನೇಹಿತರೆ, ನಾನು ಯಾವತ್ತೂ ನಿಮ್ಗೆ ನನ್ನ ಬ್ಲಾಗ್ಸ್ ಅಲ್ಲಿ ನಮ್ಮ ತಂದೆದು ಫೋಟೋ ಆಗ್ಲಿ, ನಮ್ಮ ತಂದೆ ಹೇಗೆ ಏನು ಯಾರು ಎತ್ತ ಏನು ಅಂತ ಯಾವತ್ತೂ ಹೇಳಿರ್ಲಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಕಾಣ್ತದೆ, ಇವರೇ ನಮ್ಮ ತಂದೆ ರಾಮಸ್ವಾಮಿ ಮಾಂಗತ್ತಿ ಅಂತ ಅಂದ್ಬಿಟ್ಟು. ಲಾಸ್ಟ್ ನಮ್ಮ ತಂದೆ ಪೋಸ್ಟಿಂಗ್ ಸ್ನೇಹಿತರೆ ಚಿಕ್ಕಮಂಗ್ಳೂರಲ್ಲಿ ಇತ್ತು, ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಇದ್ರು. ಅದಾದ್ಮೇಲೆ DSP ಅಂತ ಪ್ರಮೋಷನ್ ಬಂತು. ಸೊ ಅಷ್ಟೊತ್ತಿಗೆ ನಮ್ಮ ತಂದೆ ಆಕ್ಸಿಡೆಂಟ್ ಆಗ್ಬಿಟ್ಟು ನಮ್ಮ ತಂದೆ ತೀರ್ಕೊಂಡಿದ್ರು. ಅವ್ರದ್ದು ಕುದುರೆಮುಖದಲ್ಲಿ ಪೋಸ್ಟಿಂಗ್ ಇತ್ತು. ಆಕ್ಚುಲಿ ಚಿಕ್ಕಮಂಗ್ಳೂರಲ್ಲಿ ನಾವೆಲ್ಲ ಇರ್ತಿದ್ವಿ. ಚಿಕ್ಕಮಂಗ್ಳೂರಿಂದ ಕುದುರೆಮುಖ ಅಪ್ ಅಂಡ್ ಡೌನ್ ಮಾಡ್ಬೇಕಾದ್ರೆ ಆ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿತ್ತು ನಮ್ಮ ತಂದೆದು. ಆನ್ ಡ್ಯೂಟಿನ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಒಂದ್ ಸ್ವಲ್ಪ ಕೆಲ್ಸಕ್ಕಂತ ಹೋಗ್ತಾ ಇದ್ರು ಚಿಕ್ಕಮಂಗ್ಳೂರಿಂದ ಕುದುರೆಮುಖಕ್ಕೆ. ಆ ಹೋಗೋ ಟೈಮಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅಲ್ಲೇ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲೇ ಸ್ಪಾಟ್ ಡೆತ್ ಆಯ್ತು. ಸೊ ಇದೆಲ್ಲ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಕಳಸ ಹತ್ರ ಎಲ್ಲ ಆಗಿದ್ದು. ನಿಮ್ಗೆಲ್ಲ ಗೊತ್ತೇನೋ, ಮುಂಚೆ ಬ್ಲಾಗ್ಸ್ ಎಲ್ಲ ಹೇಳ್ತಿದ್ದೆ ನಾನು. ಇದು ಕಾಡು ಪ್ರದೇಶ, ಈ ಮಡಿಕೇರಿ, ಚಿಕ್ಕಮಂಗ್ಳೂರು ಈ ಕಡೆ ಜಾಗದಲ್ಲೆಲ್ಲ ಹೋಗಕ್ಕೆ ನಂಗೆ ತುಂಬಾ ಇಷ್ಟ ಅಂತ ಅನ್ಬಿಟ್ಟು. ಯಾಕೆಂದ್ರೆ ಸ್ನೇಹಿತರೆ, ನಮ್ಮ ತಂದೆ ಇದ್ದಾಗ ನಾವು ಬರೇ ಇದೇ ಜಾಗದಲ್ಲಿ ಓಡಾಡ್ತಿದ್ವಿ. ಇದೇ ತರ ಜಾಗದಲ್ಲಿ ಬರೇ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಿದ್ದು ಅದೇ ಜಾಗ. ಏನ್ ಮಮ್ಮಿ? ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಆಮೇಲೆ ಚಿಕ್ಕಮಂಗ್ಳೂರು, ಕುದುರೆಮುಖ, ಮೈಸೂರು, ಬರೇ ಇದೇ ತರ ಜಾಗಗಳೆಲ್ಲ ಟ್ರಾನ್ಸ್ಫರ್ ಆಗ್ತಿತ್ತು. ಸೊ ನಾವು ಓಡಾಡಿದ್ದು ಜಾಗಗಳು ಅದೇ, ಬೆಳೆದಿದ್ದು ಇದನ್ನು ಕೂಡ ಅದೇ. ಸೊ ಹಾಗಾಗ್ಬಿಟ್ಟು ನಮ್ಗೆ ಅದೇ ತರ ತುಂಬಾ ಇಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಬೇಕಾಗಿತ್ತು ಸ್ನೇಹಿತರೆ. ಇದಕ್ಕಿಂತ ಜಾಸ್ತಿ ನಾನೇನು ಹೇಳಕ್ ಇಷ್ಟಪಡಲ್ಲ. ನೆಕ್ಸ್ಟ್ ಇನ್ನೇನ್ ಟ್ರಾನ್ಸ್ಫರ್ ಬರ್ತಾ ಇತ್ತು ನಮ್ಮ ತಂದೆಗೆ. ಆಕ್ಚುಲಿ ಕುದುರೆಮುಖದಿಂದ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗೋದಿತ್ತು. ಅಷ್ಟಲ್ಲಿ ಅನಾಹುತ ನೋಡೋದಾಯ್ತು. ಬಟ್ ಏನ್ ಮಾಡ್ತೀರಾ, ಜೀವನ ಏನು ಮಾಡಕ್ ಆಗಲ್ಲ. ಏನು ಮಮ್ಮಿ 27 ಇಯರ್ಸ್ ಹೆಂಗೋಯ್ತು? ನೀವೆಲ್ಲ ಇದೀರಪ್ಪ, ನಿಮ್ಮಕ್ಕ ನೋಡಿ ಮೊಮ್ಮಕ್ಕಳಿದಾರೆ, ಸೊಸೆ ಇದಾರೆ, ಮಾತಾಡೋರೆಲ್ಲ ನಗೋದು, ಕಲಿಯೋದು, ಆಟ ಆಡೋದು, ಕರ್ಕೊಂಡು ಹೋಗೋದು, ಇದೆಲ್ಲ
ಇವಾಗ ನಡೆದು ಇಂದ್ರೂ ಅದು ಮರೆಯೋಕ್ಕಾಗಲ್ಲ. ಮರೆಯಕಂತೂ ಯಾರ ಕೈಯಲ್ಲಿ ಆಗಲ್ಲ. ಬಟ್ ಏನಂತಂದ್ರೆ ಮುಂದಿನ ಜೀವನ ನೋಡ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಅದೇ ತರ ಸ್ನೇಹಿತರ ಇವತ್ತು ಒಂದು ನಮ್ದು ಲೈಫ್ ಲೈನ್ ನಡೆದಿದ್ದು ಒಂದಿದು. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಮೈನ್ ನಮ್ ತಂದೆ ತೀರ್ಕೊಂಡ್ರು ಅಂತ ಹೇಳೋದಕ್ಕಿಂತ ಜಾಸ್ತಿ ನನ್ ಜೊತೆ ಪರ್ಸನಲ್ ಆಗಿರೋದು ಇನ್ನೊಂದು ವಿಷಯ ಇದೆ. ಯಾಕಂದ್ರೆ ಅದು ಇವತ್ತು ಹೇಳೋದ್ ಬೇಡ, ಇನ್ನೊಂದ್ ದಿವಸ ಯಾವ ಶೇರ್ ಮಾಡ್ಕೊಂತೀನಿ. ಅದು ಲಾಸ್ಟ್ ಮೊಮೆಂಟ್ ಅಲ್ಲಿ ಆಗಿದ್ದ ವಿಷಯ. ಸೊ ಅದು ನೋಡೋಣ, ಇನ್ನೊಂದು ಯಾವ್ದಾದ್ರು ಆಗಲ್ಲ ಸಿಚುವೇಶನ್ ಬಂತು ಅಂದ್ರೆ ಶೇರ್ ಮಾಡ್ಕೊಂತೀನಿ. ಬೇಡ ನೋಡೋಣ ಸ್ನೇಹಿತರೆ, ಮುಂದೆ ಯಾವ್ದಾರ ಸಿಚುವೇಶನ್ ಬಂತು ಅಂತಂದ್ರೆ ಅದನ್ನ ಶೇರ್ ಮಾಡ್ಕೊಂತೀನಿ ಜೊತೆ. ಇವಾಗ ಅಷ್ಟೊಂದೆಲ್ಲ ಡೀಪಲ್ಲಿ ಹೋಗೋದು ಬೇಡ. ಸಂಜೆ ಪೂಜೆ ಮಾಡ್ಕೊಂತೀನಿ, ಆಗಲೇ ಹೇಳ್ದಂಗೆ 7:30 ಸುಮಾರಿಗೆ ಹೊಸ ಬಟ್ಟೆ ತಂದಿದೀವಿ. ನಮ್ಮ ತಂದೆಗೆ ಇಟ್ಬಿಟ್ಟು ನಮ್ಮ ಅತ್ತೆಗೆ, ನಮ್ಮ ಮೈದ್ನಾಗೆ ಎಲ್ಲರಿಗೆ ಇಟ್ಟು ಪೂಜೆ ಮಾಡ್ತೀವಿ. ಆಕ್ಚುಲಿ ಇವತ್ತಿನ ದಿನ ಬಂದ್ಬಿಟ್ಟು ಪಿತೃಪಕ್ಷದಲ್ಲೇ ಬರ್ತಿತ್ತು ಈ ದಿನ. ಇವತ್ತೂ ಈ ವರ್ಷ ಸ್ವಲ್ಪ ಪಿತೃಪಕ್ಷ ಏನಾಗಿದೆ, ಸ್ವಲ್ಪ ಬೇಗ ಬಂದ್ಬಿಟ್ಟಿದೆ. 21st ಎಂಡ್ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವು ನಮ್ಮ ಮನೆಯವ್ರು ತೀರ್ಕೊಂಡು ದಿವಸಾನೇ ಮಾಡ್ತೀವಿ. ಸೊ ಅಂದ್ರೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ, ಪಿತೃಪಕ್ಷ ಇರ್ಲಿ ಬಿಡ್ಲಿ, ಒಟ್ಟು ನಮ್ಮ ತಂದೆ ತಿಳ್ಕೊಂಡು ದಿನಾನೇ ಎಲ್ಲ ಮಾಡ್ಬೇಕು ಅಂತ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಏನೇನು ಇಷ್ಟ ಎಲ್ಲಾನು ಕೂಡ ಇವತ್ತಿನ ದಿವಸ ಮಾಡ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಇಟ್ಬಿಟ್ಟು ನೈವೇದ್ಯ ತರ ಎಲ್ಲ ಇಟ್ಬಿಟ್ಟು ಆ ಪೂಜೆನ ಮಾಡ್ಬಿಟ್ಟು ಮುಗಿಸ್ತೀವಿ ಆ ಪೂಜೆನ. ಇಷ್ಟೇ ಸ್ನೇಹಿತರೆ ಇದ್ದಿತ್ತು. ಸೊ ಇನ್ನು ಸ್ನೇಹಿತರೆ ಈ ವ್ಲಾಗ್ ಅನ್ನು ನಾನು ನಿಮ್ಗೆ ಡೈರೆಕ್ಟ್ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತೀನಿ ಅಂತ, ಲೇಟ್ ಆಫ್ಟರ್ನೂನ್. ಯಾಕಂತಂದ್ರೆ ಅವಾಗ ನಮ್ಮ ಅಮ್ಮ ಅವರೆಲ್ಲ ಸ್ವಲ್ಪ ನಮ್ಮ ತಂದೆಗೆ ಏನೇನು ಇಷ್ಟ ಆಯ್ತು ಅದನ್ನೆಲ್ಲ ಪ್ರಿಪೇರ್ ಮಾಡ್ತಿರ್ತಾರೆ. ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಂತೆ. ಹಾಗೆ ಪೂಜೆದೆಲ್ಲ ಒಂದೊಂದು ಶಾರ್ಟ್ಸ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಹೇಗೆ ಮಾಡ್ತೀನಿ ಅಂತ. ಇನ್ ಡೀಟೇಲ್ ಆಗಿ ತೋರ್ಸಕ್ ಹೋಗಲ್ಲ. ಈ ವ್ಲಾಗ್ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಸ್ನೇಹಿತರೆ, ಜಾಸ್ತಿ ದೊಡ್ಡದು ಮಾಡಕ್ ಹೋಗಲ್ಲ. ಆಮೇಲೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದೆ ಇನ್ನೊಂದು ವಿಷಯ ಇದೆ ಅಂತ ಅನ್ಕೊಂಡ್ಬಿಟ್ಟು. ಬಟ್ ಏನಂತಂದ್ರೆ ಸ್ನೇಹಿತರೆ, ಆ ವಿಷಯನ ಇಲ್ಲಿ ಶೇರ್ ಮಾಡ್ಕೊಳ್ಳೋದು ಬೇಡ ಈ ವ್ಲಾಗ್ ಅಲ್ಲಿ. ಇನ್ನೊಂದು ವ್ಲಾಗ್ ಅಲ್ಲಿ ನಿಮ್ಗೆ ಹೇಳ್ತೀರಂತೆ. ಯಾಕಂದ್ರೆ ಈ ವ್ಲಾಗ್ ಅಲ್ಲಿ ಮಾಡೋದು ಯಾಕಂದ್ರೆ ನಂಗೆ ಸರಿ ಅನಿಸ್ತಲ್ಲ ಅದನ್ನ ಇದ್ರಲ್ಲಿ ಆಡ್ ಮಾಡೋದು. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಚಿಕ್ಕದಾಗುತ್ತೆ ಅಂತ ಅನ್ಕೊಂತ ಇದೀನಿ, ನೋಡೋಣ ಹೇಗಾಗುತ್ತೆ ಅಂತ ಅನ್ಕೊಂಡ್ಬಿಟ್ಟು. ಸೊ ಅದು ಏನ್ ವಿಷಯ ಇದೆಯಲ್ಲ, ಇನ್ನೊಂದು ಮೇನ್ ವಿಷಯ, ಅದನ್ನ ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಂತೆ. ಸೊ ಈ ವ್ಲಾಗ್ ಇದೇ ತರ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಇನ್ನು ನಾನು ಡೈರೆಕ್ಟ್ ಆಗಿ ಮಧ್ಯಾಹ್ನ ಸಿಗ್ತೀನಿ ಅಡುಗೆ ಮಾಡ್ಬೇಕಂತ. ನಿಮಗೆಲ್ಲ ಹೇಳಿದ್ದೆ ಸ್ನೇಹಿತರೆ, ನಾನು ಮಧ್ಯಾಹ್ನ ಅಡುಗೆ ಮಾಡ್ಬೇಕಾದ್ರೆ ಸಿಗ್ತೀನಿ ಅಂತ ಅಂದ್ಬಿಟ್ಟು. ಬಟ್ ನಮಗೆ ಎಲ್ಲ ಪ್ರಿಪ್ರೇಷನ್ ಮಾಡಿದ್ರೆ ಎಷ್ಟು ಟೈಮ್ ಹೋಗ್ಬಿಡ್ತಂದ್ರೆ ಅಡುಗೆ ಮಾಡೋದ್ರಲ್ಲಿ ಎಕ್ಸಾಕ್ಟಾಗಿ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ನನಗೆ. ಬಟ್ ಇವಾಗ ಏನು ಅಂತಂದ್ರೆ ನಾವು ಏನೇನು ಸಿದ್ಧತೆ ಮಾಡ್ಕೊತಾ ಇದ್ದಿಲ್ಲ ಅದ್ರದಲ್ಲಿ ಸಣ್ಣ ಸಣ್ಣ ಶಾರ್ಟ್ಸ್ ಅಲ್ಲಿ ತೋರಿಸ್ದೆ. ಇಲ್ಲಿ ನೋಡಿ ಸ್ನೇಹಿತರೆ, ಏನು ಅಡುಗೆ ಮಾಡಿದ್ವಿ ಅಂತ ತೋರಿಸ್ತೀನಿ. ಬನ್ರಿ ಮಮ್ಮಿಲಿ ಹೇಳಿ ಬನ್ರಿ ಏನೇನು ಮಾಡಿದ್ವಿ ಅಂತ ಅಂದ್ಬಿಟ್ಟು. ನಮ್ಮ ಅಪ್ಪಂದು ಎಲ್ಲ ಫೇವ್ರೇಟ್ ಇರೋದೆಲ್ಲ ಐಟಮ್ಸ್ಗಳು ಮಾಡಿಟ್ಟಿದೀವಿ. ಜೋಳದ ರೊಟ್ಟಿ, ವೈಟ್ ರೈಸ್, ಇದು ಮೆಟ್ಟಿಗೆ ಕಾಳು, ಸಬ್ಬಸಿಗೆ ಪಲ್ಯ ಹಾಕಿ ಉದ್ರ ಬೇಳೆ ಅಂತ ಮಾಡ್ತಾರೆ, ಕಾಳು ಪಲ್ಯ. ಇದು ಅದೇ ಕಾಳಿಂದು, ಇದು ಬೇಳೆ, ಮೆಟ್ಟಿಗೆ ಬೇಳೆ ಅಂತ. ಇದು ಬೆಂಗಳೂರಲ್ಲಿ ಸಿಗಲ್ಲ ಸ್ನೇಹಿತರೆ. ಇದು ನಮ್ಮ ಮುದ್ದೆ ಬಳಿಂದ ತರಿಸಿ ಮಾಡೋದು, ಯಾಕಂದ್ರೆ ನಮ್ಮ ಅಪ್ಪಂದು ಫೇವ್ರೇಟ್ ಪಲ್ಯ ಅದು. ಸೊ ಅದಕ್ಕೆ ಅದನ್ನ ಮಾಡಿದೀವಿ. ಇದರಲ್ಲಿ ಮಟನ್ ಸಾರು ಇದೆ, ಇದ್ರಲ್ಲಿ ಚಿಕನ್ ಕರಿ ಇದೆ, ಇದರಲ್ಲಿ ಲಿವರ್, ಅದ ತಿಲ್ಲಿ, ಅದೆಲ್ಲ ಸ್ಪೇರ್ ಪಾರ್ಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಮಾಡಿಟ್ಟಿದೀವಿ. ನಮ್ಮ ಅಪ್ಪನ ಫೇವ್ರೇಟ್ ಇದನ್ನು ಕೂಡ. ಇಲ್ಲಿ ಪಕ್ಕದಲ್ಲಿ ಸ್ವೀಟ್ಸ್ ಇದೆ, ಮಿಕ್ಸ್ಚರ್, ಸಿಗರೇಟ್, ಡ್ರಿಂಕ್ಸ್, ಬಾಯ್ಲ್ಡ್ ಎಗ್, ಅದನ್ನ ಲಿವರ್ ಅದನ್ನೆಲ್ಲ ಇದು ಸುಟ್ಕೊಂಡು ತಿನ್ನೋದು ಬಹಳ ಇಷ್ಟ ಅವ್ರಿಗೆ. ಲಿವರ್ ಇಲ್ಲ, ಅದಕ್ಕೆ ಸುಟ್ಟಿಟ್ಟಿದೀವಿ. ನೈವೇದ್ಯಕ್ಕಂತ ಇದೆಲ್ಲ ಇಟ್ಟಿದೀವಿ. ಅದ್ರ ತರ ಹಣ್ಣು ಹಂಪಲುಗಳನ್ನು ಕೂಡ ಎಲ್ಲ ಇದೆ ಸ್ನೇಹಿತರೆ. ಇನ್ನೇನು ಟೈಮ್ ನೋಡ್ಬೋದು ನೀವು, ಅಲ್ಲಿ ನೋಡಿ 7:45 ಕರೆಕ್ಟ್ ಆಗಿ ಇನ್ನೊಂದು 5-6 ನಿಮಿಷ ಟೈಮ್ ಇದೆ. ಸೊ ಅಷ್ಟೋ ಪೂಜೆ ಸ್ಟಾರ್ಟ್ ಮಾಡೋಣ. ಇನ್ನು ರೆಡಿನಾ ಪೂಜೆ ಮಾಡ್ಕೋಣ ನಾವು? ಕಳ್ಳು ಬೋಟಿ ಲಿವರ್ ಅಂತ ಹೇಳಿದ್ರೆ ಪಾಪ ವೆಜಿಟೇರಿಯನ್ ನೋಡೋರು ಏನ್ ಅನ್ಕೊಂತಾರೆ? ಯಾರು ವೆಜಿಟೇರಿಯನ್ ನೋಡ್ತಾ ಇದ್ರೆ ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಅಂತ ಹೇಳಿದ್ರೆ ನಮ್ಮ ಮಕ್ಳಿಗೂ ಕೂಡ ಹೆಂಗೆಲ್ಲ ಹಿಂಕೊಳ್ತಿದೀವಿ, ಅವ್ರಿಗೂ ಕೂಡ ಎಲ್ಲ ಪೂಜೆ ಎಲ್ಲ ನಾವು ಹೇಗೆ ಮಾಡಬೇಕು, ಯಾವ ಥರ ಎತ್ತ ಎಲ್ಲ ಅವ್ರಿಗೂ ಕೂಡ ಹೇಳ್ಕೊಡ್ತಾ ಇದೀವಿ. ಪ್ರಿಪ್ರೇಷನ್ ಮಾಡೋ ಟೈಮಿಂದ ಆಯಿತು. ಅವರೆಲ್ಲ ನೋಡ್ತಾನೆ ಇದ್ದಾರೆ ಒಂದೊಂದು. ಇವತ್ತು ಯಾರು ಪೂಜೆ ಇದೆ ಮಾಡೋದ್ರಿಂದ? ತಾತನ ಪೂಜೆ ಇದೆಲ್ಲ. ಯಾವ ತಾತ? ತಾತ ಯಾವ ತಾತ ಅಮ್ಮ? ನಿಮ್ ತಾತ ಅನ್ನ ಪಾಪ ಅವ್ರಿಗೆ ಹೇಳಕ್ಕೆ ಬರಲ್ಲ ಯಾವ ತಾತ ಅಂತ ಅಂದ್ಬಿಟ್ಟು. ಬನ್ನಿ ಸ್ನೇಹಿತರೆ, ಇವಾಗ ನಮ್ಮ ಪೂಜೆನ ಶುರು ಮಾಡ್ಕೋಣ ನಾವು.
ಅನ್ಕೊಂತಾ ಇರ್ಬೋದು ಸ್ನೇಹಿತರೆ, ವ್ಲಾಗ್ಸ್ ಅಲ್ಲಿ ಬಂದ್ಬಿಟ್ಟು ಏನಕ್ಕೆ ಇದನ್ನೆಲ್ಲ ಈ ತರ ತೋರಿಸ್ತಿದಾರೆ, ಪೂಜೆ ಮಾಡೋದು ಅದನ್ನೆಲ್ಲ ಅಂತ ಅನ್ಕೊಂತಾ ಇರ್ಬೋದು. ನಾವು ಪ್ರತಿದಿನ ಹೇಗೆ ವ್ಲಾಗ್ ಮಾಡಿ ದಿನ ಏನೇನ್ ಮಾಡ್ತೀವಿ ಅದೆಲ್ಲ ನಿಮ್ಗೆ ಹೇಗೆ ತೋರಿಸ್ತಾನೆ ವ್ಲಾಗ್ ಮಾಡ್ಬಿಟ್ಟು, ಆ ತರನೇ ಇವತ್ತು ನಮ್ ತಂದೆದು ಡೆತ್ ಆನಿವರ್ಸರಿ ಇರೋದ್ರಿಂದ ಇವತ್ತು ನಾವು ಪೂಜೆ ಮಾಡ್ತಾ ಇರೋದ್ರಿಂದ ನಿಮಗೆ ಹಂಚ್ಕೋಬೇಕು ಅನಿಸ್ತು ಅಷ್ಟೇ. ಇದನ್ನೇ ಹಾಗೆ ನಿಮ್ಗೆ ತೋರಿಸ್ಬೇಕು ಅಂತ ಏನು ಇಂಟೆನ್ಷನ್ ಇರ್ಲಿಲ್ಲ. ಆದ್ರೆ ನಾವು ಡೈಲಿ ಆಕ್ಟಿವಿಟಿ ಒಳಗಡೆ ಇವತ್ತು ನಮ್ದು ಒಂದು ಇದು ಇದ್ದಿದ್ರಿಂದ ಒಂದು ಬ್ಲಾಗ್ ಮಾಡ್ಬೇಕು ಅಂತ ಸಪರೇಟ್ ಆಗಿ ಬ್ಲಾಗ್ ಮಾಡ್ಬೇಕಂತ ಏನ್ ಮಾಡ್ಲಿಲ್ಲ ನಾವು. ಇವತ್ತಿನ ದಿನ ಸುಮ್ನೆ ನಂಗೆ ಯಾಕೋ ಅನಿಸ್ತು ಶೇರ್ ಮಾಡ್ಕೋಣ ಫಸ್ಟ್ ಟೈಮ್ ಅಂತ. ಯಾಕಂದ್ರೆ ನಾನು ಆಲ್ರೆಡಿ ಹಂಗ್ ನೋಡಿದ್ರೆ ನಾನು ಮುಂಚೆ ಹೋದ ವರ್ಷನೂ ಶೇರ್ ಮಾಡ್ಬೇಕಾಗಿತ್ತು, ಸೊ ಮಾಡ್ಲಿಲ್ಲ. ಈ ವರ್ಷ ಯಾಕೋ ನಂಗೆ ಅನಿಸ್ತು ಆತರ ಶೇರ್ ಮಾಡ್ಕೋಣ ಅಂತ, ಅದಕ್ಕಾಗಿ ತೋರಿಸ್ತಾ ಇದೀನಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ. ಅಷ್ಟೊಂದು ಡೀಟೇಲ್ ಆಗಿ ಏನೂ ಹೇಳಿರ್ಲಿಲ್ಲ. ಇವತ್ತೂ ಕೂಡ ಆಕ್ಸಿಡೆಂಟ್ ಆಗಿದ್ದು ಅದೆಲ್ಲ ಹೇಳಿದೆ, ಹೆಂಗಾಯ್ತು ಏನು ಅಂತ ಬಿಟ್ಟಿಲ್ಲ. ಅಷ್ಟು ಡೀಪ್ ಅಲ್ಲೂ ಬೇಡ ಸ್ನೇಹಿತರೆ, ಸ್ವಲ್ಪ ನಿಮ್ಗೆ ಸ್ವಲ್ಪ ಟ್ರಾಜಿಡಿ ಅವೆಲ್ಲ ಏನಕ್ಕೆ ನಾನು ಹೇಳಿದ್ನಲ್ಲ ಸ್ನೇಹಿತರೆ, ನಮ್ಮ ಬ್ಲಾಗ್ಸ್ ಅಲ್ಲಿ ಯಾವತ್ತೂ ನಿಮಗೆ ನಾವು ಒಳ್ಳೇದು ಖುಷಿಯಾಗಿರೋ ಮೊಮೆಂಟ್ಸ್ ಮಾತ್ರ ತೋರಿಸ್ತೀವಿ. ಅದೇ ತರ ಕಂಟಿನ್ಯೂ ಮಾಡ್ತೀವಿ ಮುಂದೆನೂ ಕೂಡ. ಈ ತರ ಎಲ್ಲ ನಮ್ಗೆ ತೋರ್ಸಕ್ ಅಷ್ಟೊಂದು ಇಷ್ಟ ಆಗಲ್ಲ, ಮತ್ತೆ ಏನೋ ಇವತ್ತು ಒಂದ್ಸಲ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡ್ಕೊತಾ ಇದೀವಿ.